ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು. ಸುಮಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಪಾಲಕ್ ಮಸಾಲ ಚಪಾತಿ, ಅದಕ್ಕೆ ಕಾಂಬಿನೇಷನ್ನು ಇದು ಹೂಕೋಸು ಕಾಲಿಫ್ಲವರ್ ಪಲ್ಯ ಮಾಡ್ಬೇಕು ಅಂದ್ಕೊಂಡೀನಿ. ಅದಕ್ಕೆ ಏನೇನು ರೆಡಿ ಮಾಡ್ಕೊಂಡೀನಿ ಅಂತ ತೋರಿಸ್ತೇನೆ ಬರ್ರಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ಈಗ ಬರ್ರಿ ತೋರಿಸ್ತೇನೆ. ಅದು ಪಾಲಕದ್ದು ಇದು ಮಾಡೋಕೆ ಇಲ್ಲೇ ಒಂದಿಷ್ಟು ಗೋಧಿ ಹಿಟ್ಟು ಸಾಣಿಸಿಟ್ಕೊಂಡೀನಿ. ಅದಕ್ಕೆ ಒಂದು ಕಟ್ ಪಾಲಕ್ ಸೊಪ್ಪು ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡೀನಿ. ಅದ್ರಾಗ ಉಸುಕು ಮಣ್ಣು ಭಾಳ ಇರ್ತೈತಿ, ಒಂದು 3-4 ಸಲ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡೀನಿ. ಅದಕ್ಕೆ ಮಸಾಲ ರುಬ್ಬಾಕ ಏನೇನು ಅಂತಂದ್ರೆ 1-2-3 ಗಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡೀನಿ, ಒಂದು 7-8 ಹಸಿಮೆಣಸಿನ್ಕಾಯಿ ಇಟ್ಕೊಂಡೀನಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, 1 ಸ್ಪೂನ್ ಜೀರಿಗೆ, 1 ಇಂಚು ಶುಂಠಿ ತುರಿದು ಹೆಚ್ಚಿಟ್ಕೊಂಡೆ ಸಣ್ಣಗೆ. ಇದಿಷ್ಟು ಮಸಾಲ ರುಬ್ಬಕ್ಕೆ ಒಗ್ಗರಣೆಗೆ ಸಣ್ಣಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೀನಿ. ಅದಕ್ಕೆ ಸಣ್ಣಗೆ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೀನಿ. ಇದಿಷ್ಟು ರುಬ್ಬಿದ್ದನ್ನು ಆಮೇಲೆ ಒಗ್ಗರಣೆಗೆ ಒಳ್ಳೆ ಎಣ್ಣೆ, ಸಾಸಿವೆ, ಜೀರಿಗೆ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಪಾಲಕ್ ಚಪಾತಿಗಾಯಿತು. ಇನ್ನು ಅದಕ್ಕೆ ಕಾಂಬಿನೇಷನ್ ಪಲ್ಯ ಬೇಕಲ್ಲ, ಅದಕ್ಕೆ ಕಾಲಿಫ್ಲವರ್ ಅದನ್ನೆಲ್ಲ ಸಣ್ಣಗೆ ಎಲ್ಲ ಕೀಡಿ ಹುಳ ಇರ್ತಾವೆ, ಅವನ್ನೆಲ್ಲ ಕ್ಲೀನ್ ಮಾಡಿ ಸಣ್ಣಗೆ ಹೆಚ್ಕೊಂಡು ಒಂದು ಕುದಿಸಿಟ್ಕೊಂಡೀನಿ. ಅದಕ್ಕೆ ಒಗ್ಗರಣೆಗೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ, ಆಮೇಲೆ ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡೀನಿ. ಇದನ್ನೇನು ಇದಕ್ಕೆ ಹಾಕಕ್ಕೆ ಹಸಿಮೆಣಸಿನ್ಕಾಯಿ ಅದೆಲ್ಲ ಪೇಸ್ಟ್ ಮಾಡಿರ್ತಂದಲ್ಲ, ಅದು ಜಾಸ್ತಿನೇ ತೊಗೊಂಡೀನಿ, ಅಂದ್ರೆ ಇದು ಪಲ್ಯಕ್ಕೂ ಸ್ವಲ್ಪ ಬೇಕಂಥೇಳಿ. ಅದ್ರೊಳಗೆ ಅರ್ಧ ಈ ಪಲ್ಯಕ್ಕೆ ಒಗ್ಗರಣೆ ಹಾಕಿ ಇದು ಪಲ್ಯ ರೆಡಿ ಮಾಡ್ತೇನೆ. ನಂತರ ಉಳ್ದಿದ್ದು ಅರ್ಧ ಏನೈತಲ್ಲ, ಇದು ಈರುಳ್ಳಿ ಎಣ್ಣೆ ಒಳಗೆ ಚಲೋ ಹೊತ್ನಾಗ ಫ್ರೈ ಮಾಡಿ ಅದಕ್ಕೆ ಇದು ಟೊಮೆಟೊ ಹಾಕಿ ಅದನ್ನ ಫ್ರೈ ಮಾಡಿ ನಂತರ ಇದು ರುಬ್ಬಿದ್ದೇನು ಪೇಸ್ಟ್ ಇರ್ತೈತಲ್ಲ ಅದನ್ನು ಹಾಕಿ ಪಾಲಕ್ ಸೊಪ್ಪು ಹಾಕಿ ಚಲೋ ಹೊತ್ನಾಗ ಬಾಡಿಸ್ತೇನೆ. ಅದನ್ನೆಲ್ಲ ಬೇಯಿಸಿ ಆ ನಂತರ ಈ ಹಿಟ್ಟಿಗೆ ಹಾಕಿ ನಾದಿ ಅದನ್ನು ಚಪಾತಿ ಮಾಡ್ತೇನೆ. ಆ ಚಪಾತಿಗೆ ಕಾಂಬಿನೇಷನ್ ಇದು ಪಲ್ಯ. ಇದಿಷ್ಟು ರೆಡಿಯಾಗಿಂದ ಮತ್ತೊಂದು ಸಲ ತಟ್ಟೆಗೆ ಹಾಕ್ಕೊಂಡು ತೋರಿಸ್ತೇನೆ ಬರ್ರಿ.